ಹಾಗೆ ಪ್ರೀತಿಯ ನಮ್ಮ ಸಂತೋಷ್ ಸರ್ ಬಂದಿಲ್ಲ ಇವತ್ತು, ನಮ್ಮ ನಿರ್ಮಾಪಕರು. ಅವರೇನೋ ಹೊರಗಡೆ ಕೆಲಸಕ್ಕೆ ಹೋಗಿದ್ದಾರೆ, ಸಂಜೆ ಬರ್ತೀನಿ, ನೀವು ಕಂಟಿನ್ಯೂ ಮಾಡಿ ಅಂದರು. ಅವರಿಗೂ ಥ್ಯಾಂಕ್ ಯು. ಹಾಗೆ ಡೈರೆಕ್ಷನ್ ಟೀಮು ಪ್ರತಿಯೊಬ್ಬರು ಎಲ್ರಿಗೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡು ಒಂದು ಒಳ್ಳೆ ಟೀಮ್ ಆದ್ರೇ ಈ ಸಿನಿಮಾ ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ. ಟೀಮ್ ಏನಾರು ಒಂಚೂರು ಹದಗೆಟ್ರೆ ಇನ್ನೂ 5 ವರ್ಷ ಆದರೂ ಸಿನಿಮಾ ಆಗೋಲ್ಲ, ಅದಕ್ಕೆ ಟೀಮೇ ಕಾರಣ. ವಿಶೇಷವಾಗಿ ಮತ್ತು ಡೈರೆಕ್ಟ್ರ್ ಸರ್, ಅವರೇ ಸಾರಥಿ. ಏನೋ ಒಂಥರ ಮೊದಲು ಹೀರೋ ಡೈರೆಕ್ಟ್ರುಗಳು ಪ್ರೀತಿ ಮಾಡಬೇಕು, ಆವಾಗಲೇ ಭಟ್ರು ಸರ್ ಯಾವಾಗಲೂ ಹೇಳ್ತಿರ್ತಾರೆ, ನೀವು ಅವ್ರು ಲವ್ ಮಾಡಿ ನೀವು ಲವ್ ಮಾಡಿ ಸಿನಿಮಾ ಚೆನ್ನಾಗಿ ಆಗ್ಬಿಡುತ್ತೆ ಅಂತ. ಎಲ್ಲಾರ ಲವ್ ಕಡಿಮೆ ಆಯಿತು ಅಂದರೆ ಸಿನಿಮಾ ಏರುಪೇರು ಆಗ್ಬಿಡುತ್ತೆ ಅಂತ. ಹಾಗಾಗಿ ಅವತ್ತಿಂದ ತುಂಬ ಚೆನ್ನಾಗಿ ಲವ್ ಮಾಡ್ಕೊಂಡು ಬಂದವ್ರೆ. ಇನ್ನು ಸಿನಿಮಾದಲ್ಲಿ ಚಾರು ಮೇಡಮ್ ಅವರು ನಮಗೆ ರಾಮಾಚಾರಿ ಸೀರಿಯಲಲ್ಲಿ ಚಾರು ಅನ್ನೋದೇ ಫೇಮಸ್ಸು. ಮೌನ ಗುಡ್ಡ ಮನೆ ಅಂದರೆ ಯಾರು ಗುಡ್ಡ ಮನೆ ಅಂತಾರೆ. ಚಾರು ಅವರು ಅಂದಾಗ ಸುಮಾರು ಜನ ಮೊನ್ನೆ ಕುಣಿಗಲಲ್ಲೂ ಅಷ್ಟೇ ಇಡ್ಲಿ ತಿನ್ನೋಕೆ ಹಾಕಿದ್ದು, ಸರ್ ನಿಮ್ಮ ಹೀರೋಯಿನಿಗೆ ತುಂಬ ಫ್ಯಾನ್ ಸರ್ ನಾನು ನಿಮಗೆ ಹಂಗೆ ಹಿಂಗೆ ಅಂತಾರೆ. ತುಂಬ ಖುಷಿ ಆಯಿತು. ಅಂದರೆ ಹೊರಗಡೆ ಒಂದು ಸೀರಿಯಲ್ಲು ಇನ್ನೊಂದು ಕಡೆ ರಿಯಾಲಿಟಿ ಶೋ ಎರಡೂ ಮಿಕ್ಸ್ ಆದಾಗ ಒಂದು ಔಟ್ಪುಟ್ ಏನು ಬರುತ್ತೆ, ಅದನ್ನು ಬಿಟ್ಟು ಬೇರೆ ಏನೋ ಮಾಡಬೇಕು ಅಂದಾಗ ಈ ಸಿನಿಮಾದಲ್ಲಿ ಒಂದು ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಒಂದು ಒಳ್ಳೆ ಕತೆ ಸಿಕ್ತು. ನಮ್ಮ ಯೋಗರಾಜ್ ಭಟ್ರು ಸರ್ ಒಂದು ಗಾಡ್ ಫಾದರ್ ಥರ ಒಂದು ಒಳ್ಳೆ ಕತೆ ಕೊಟ್ಟರು. ಅದನ್ನು ತುಂಬ ಪಾಲಿಷ್ ಮಾಡಿ ರಾಮ್ ಸರ್ ಅವ್ರದ್ದು ರೂಟಿಗೆ ಒಂದು ಶೈಲಿಗೆ ತುಂಬ ಇವರು ನಮ್ಮ ಆನಂದ್ ಪ್ರಿಯ ಸರ್, ರೈಟ್, ಆನಂದ್ ಪ್ರಿಯ ನಮ್ಮ ಸಂಭಾಷಣೆ ಈ ಕತೆಗೆ ಆನಂದ್ ಪ್ರಿಯ ಅವ್ರು ಬರೆದಿದ್ದಾರೆ. ಹೌದು, ಅವರು ತುಂಬ ಚೆನ್ನಾಗಿ ಮನುಗೆ ಏನು ಬೇಕು, ಏನು ಡೈಲಾಗ್ ಹೊಡೆದ್ರೆ ಚಂದ, ಕಾಮಿಡಿ ಕಿಲಾಡಿಲಿ ಏನು ಬಿಟ್ಟು ಅದನ್ನು ಬಿಟ್ಟು ಬೇರೆ ಏನು ಮಾಡಿದರೆ ಚಂದ ಅನ್ನೋದನ್ನು, ಕಾಮಿಡಿ ಇರುತ್ತೆ ಅಂದ್ಬಿಟ್ಟು ಅದು ಬಿಟ್ಟು ಬೇರೆ ಏನೂ ಹೋಗಿಲ್ಲ. ನಾವೇನು ನಮ್ಮ ಸ್ಟ್ರೆಂತ್ ಏನಿರುತ್ತೆ ಅದನ್ನು ಮೊದಲು ನಾವು ಕೊಟ್ಟಿದ್ದೀವಿ. ಅದಾದಮೇಲೆ ಸ್ವಲ್ಪ ಎಮೋಷನಲ್ಲು, ಸ್ವಲ್ಪ ಆಕ್ಷನ್ನು, ಸಾಂಗ್ಸು, ಫೈಟು, ಡ್ಯಾನ್ಸ್ ಎಲ್ಲ ಕಡೆ ಹಾಕೊಂಡು ರುಬ್ಬಿಟ್ಟವ್ರೆ. ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಸಿನಿಮಾದಲ್ಲಿ. ಆಮೇಲೆ ರಾಮ್ ಸರ್ ಹೇಳ್ದಂಗೆ ನೀನು ಮಾರ್ಚ್ ತಿಂಗಳಿಗೆ ಬರಬೇಕು ಅಂದ್ಕೊಂಡಿದ್ದೀವಿ. ಈ ತಿಂಗಳು ಒಂದು ಸಾಂಗ್ ಮುಗಿದ ತಕ್ಷಣ ಸಿನಿಮಾ ಕಂಪ್ಲೀಟ್ ಆಗುತ್ತೆ. ಅಷ್ಟರೊಳಗೆ ನಾವು ಒಂದು ಸ್ವಲ್ಪ ಡಬ್ಬಿಂಗ್ ಮುಗಿಸ್ಬಿಡೋಣ, ಎಲ್ಲರಿಗೂ ಸ್ವಲ್ಪ ಡೇಟ್ಗಳೆಲ್ಲ ಸಿಕ್ಕಿರೋದ್ರಿಂದ. ಇನ್ನು ಮಿಕ್ಕಿದೆಲ್ಲ ಪ್ರಮೋಷನ್ಗೆ ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು ನಮ್ಮ ಸಿನಿಮಾ ತಂಡ, ಪ್ರತಿಯೊಂದು ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು, ನಾವು ಇವರು ಇಡೀ ಟೀಮು ಮೇಡಮ್ ಎಲ್ಲರೂ ಸೇರಿಕೊಂಡು ಒಂದು ಪ್ರಮೋಷನಿಗೆ ದೊಡ್ಡ ಮಟ್ಟಕ್ಕೆ ಒಂದು ಸಿದ್ಧತೆ ರೆಡಿ ಆಗ್ತಾಯಿದೆ. ಹಾಂ ಸರ್, ಹೌದು ಸರ್, ಇದೇ ಸಿನಿಮಾಗೋಸ್ಕರ 1.25 ವರ್ಷದಿಂದ ರೆಡಿಯಾಗಿದ್ದು ಈ ಸಿನಿಮಾಗೋಸ್ಕರ. ಮುಂಚೆ ಅಂಡೆ ಒಲೆ ಥರ ಇದ್ದೆ, ಈಗ ಸ್ವಲ್ಪ ರಾಗಿ ಹೊಟ್ಟೆ ಥರ ಕ್ಲೀನಾಗಿ ರೆಡಿ ಮಾಡಿ ಸ್ವಲ್ಪ ಪ್ಯಾಕ್ಸ್ ಎಲ್ಲ ರೆಡಿ ಮಾಡಿಸಿದ್ರು. ಸ್ಟಾರ್ಟಿಂಗ್ ನನಗೆ ಟಿಪ್ಸ್ ಕೊಟ್ಟಿದ್ದೆ ನಮ್ಮ ಸಂತೋಷ್ ಸರ್, ಭಟ್ರು ಸರ್. ಇವನ್ನ ಒಬ್ಬರು ಜಿಮ್ ಟ್ರೈನರ್ ಕರೆಸ್ಬಿಟ್ಟು ಇವ್ನು ಸಬಿನಾಗಿ ಚೆನ್ನಾಗಿ ತೊಳಿರೋ ಅಂದರು. ಅವ್ರು ತೊಳಿರಿ ಅಂದರೆ ಏನು ಉಳಿದಂಗೆ ತೊಳೆದ್ಬಿಟ್ರು. ಈಗ ನಮಗೆ ಏನು ತಿನ್ನಂಗಿಲ್ಲ, ಏನು ಮುಟ್ಟಂಗಿಲ್ಲ, ಸ್ವೀಟನ್ನು ಮುಟ್ಟಂಗಿಲ್ಲ, ಈ ಥರ ಡಯಟ್ ಮಾಡಿ ಕೊಡ್ತಿದ್ದಾರೆ. ಬಟ್ ಹಿಂಗೆ ಕ್ಯಾರಿ ಮಾಡಬೇಕು, ಏನಾರ ಬಿಟ್ಟೆ ಅಂದರೆ ಪಟ್ಟಂತ ಹೊಟ್ಟೆ ಬಂದು ಸ್ವಲ್ಪ ಗಬ್ದಸ ಥರ ಆಗ್ಬಿಡ್ತೀನಿ ಅಂತ ನಾನು ಸ್ವಲ್ಪ ಕ್ಯಾರಿ ಮಾಡ್ತಾರೆ. ಇಲ್ಲ ಮೇಡಮ್, ಎಲ್ಲದ್ರ ಬಗ್ಗೆನೂ ನಂಬಿಕೆ ಇದೆ ನನಗೆ. ಒಂದು ಕಡೆ ಭಟ್ರು ಸರ್ದು ಒಂದು ಕಡೆ ನಂಬಿಕೆ ಆದರೆ, ಡೈರೆಕ್ಟ್ರ್ ಬಗ್ಗೆ ಒಂದು ನಂಬಿಕೆ, ಪ್ರೊಡ್ಯೂಸರ್ ಮೇಲೆ ನಂಬಿಕೆ, ಎಲ್ಲ ಇದ್ದು ಕೂಡ ಮತ್ತು ನಮ್ಮ ಒಂದು 1.25 ವರ್ಷ ನಾವು ಕಷ್ಟಪಟ್ಟಿರೋದು. ಎಲ್ಲರೂ ಹೇಳ್ತಾರೆ ಕಷ್ಟಪಡದೆ ಯಾವುದೂ ಸಿಗಲ್ಲ ಅಂತ, ಅದು ನಿಜ. ಬಟ್ ಕಷ್ಟಪಟ್ಟಿರೋದ್ರಿಂದ ಎಲ್ಲೋ ಒಂದು ಕಡೆ ಒಂದು ದೂರದ ನಂಬಿಕೆ, ಏನೋ ಒಂದು ಒಳ್ಳೆಯದಾಗುತ್ತೆ ಅಂತ. ನೀವು ನಂಬಲ್ಲ, ಆ್ಯಕ್ಚುಲಿ ಸಿನಿಮಾ ಸ್ಟಾರ್ಟ್ ಆದಮೇಲೆ ಕಾಮಿಡಿ ಕಿಲಾಡಿ ಅನ್ನೋರು ಸ್ವಲ್ಪ ಕಡಿಮೆ, ಹೊರಗಡೆ ಎಲ್ಲ ಕಂಡಿಡಿತಲ್ಲ. ನೀವು ಕೆಲವರೆಲ್ಲ ಮೊನ್ನೆ ಯಾವುದೋ ಹೋಟ್ಲಿಗೆ ಹೋದಾಗ ಹೇಳ್ತಿದ್ದೆ, ನೀವು ಮಡೆನೂರು ಮನು ತಮ್ಮನ ಅಣ್ಣನ ಅಂತದ, ನಾನೇ ಕಾರಣ ಅಂತ ಹೇಳ್ತಿದ್ದೆ. ಇಲ್ಲ ನೀವಲ್ಲ ಅಂದರೆ ಕಟಿಂಗ್ ಮಾಡ್ಸ್ಕೊಂಡು ಉಂಡ್ಬಿಡ್ತೀನಿ ಬಿಡಿ, ನೆಕ್ಸ್ಟ್ ನಾನು ಹೇಳ್ತೀನಿ ನಾನೇ ಅಂತ ಹೇಳ್ತಿದ್ದೆ. ಆಮೇಲೆ ಅಶೋಕ ಹೋಟ್ಲ ಮೊನ್ನೆ ಯಾವುದೋ ಒಂದು ಹೋಟ್ಲಿಗೆ ಹೋದ್ರೆ ರಾಮ್ ಸರ್ಗೆ ಹೇಳ್ತಿದ್ದೆ, ಅವರು ತುಂಬ ಅಫಿಷಿಯಲ್ಸು. ನಾವು ಆ ಹೋಟ್ಲಿಗೆ ಏನೋ ಒಂದು ಇದಕ್ಕೆ ಈವೆಂಟಿಗೇನೋ ಹೋಗಿದ್ದೆ. ಅವರು ಕುಲದಲ್ಲಿ ಕೀಳ್ಯಾವುದೋ ಮನು ನೋಡಿ ಅಂತ ಅಂದರು. ನಿಜವಾಗ್ಲೂ ಅದು ಆಡಿಯನ್ಸಿಗೆ ತಲುಪಿದೆ ನಮ್ಮ ಸಿನಿಮಾ ಟೈಟ್ಲು. ಆಮೇಲೆ ಹೊಸ್ದಾಗಿ ನಾವು ಹೊಸ ವರ್ಷಕ್ಕೆ ಪೋಸ್ಟ್ರ್ ಬಿಟ್ಟಾಗ ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ಇಷ್ಟು ದಿವಸ ನಾವು ಯಾವುದೋ ಪೋಸ್ಟ್ರ್ ಏನೋ ಬಿಟ್ಟಿರಲಿಲ್ಲ, ಒಳ್ಳೆದೊಂದು ಪೋಸ್ಟ್ರ್ ಬಿಟ್ಟರು ನಮ್ಮ ರಾಮನಾರಾಯಣ್ ಸರು. ತುಂಬ ಒಳ್ಳೆ ಎಲ್ಲ ಕಡೆಯಿಂದ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ, ತುಂಬ ಖುಷಿಯಾಗುತ್ತೆ. ಒಂದು ನಂಬಿಕೆ, ಸಿನಿಮಾ ಒಂದು ಒಳ್ಳೆಯದಾಗುತ್ತೆ ಅನ್ನೋದೊಂದು ತುಂಬ ನಂಬಿಕೆ. ಆಮೇಲೆ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅದು ನಾವು ಹೇಳೋದಕ್ಕಿಂತ ಇನ್ನೊಂದು 15ರಿಂದ 20 ದಿವಸದೊಳಗಡೆ ಒಂದು ಸತಿ ಬಿಡ್ತೀವಿ ಸಾಂಗ್ ಚೆನ್ನಾಗಿಲ್ಲ ಅಂದರೆ ಯಾರೂ ಆಡಿಯೋ ರೈಟ್ಸ್ ತಗೊಳ್ಳಲ್ಲ. ಸಾಂಗ್ ರಿಲೀಸ್ಗಿಂತ ಮುಂಚೆ ಒಂದು ಆಡಿಯೋ ರೈಟ್ಸ್ ಆಗಿದೆ ಅಂದರೆ ಅದು ತುಂಬ ಚೆನ್ನಾಗಿ ಬಂದಿದೆ ಅಂತ. ಮೊನ್ನೆ ಇವರು ಆಂಟೋನಿ ದಾಸನ್ ಕೈಲಿ ಒಂದು ಸಾಂಗ್ ಬಂದಿದ್ದಾರೆ, ಇನ್ನೊಂದು ಸೋನು ನಿಗಮ್ ಸರ್ ಕೈಲಿ, ಒಂದು ಶ್ರೇಯಾ ಘೋಷಾಲ್ ಸರ್ ಮೇಡಮ್ ಕೈಲಿ, ಈ ಥರದ್ದೆಲ್ಲ ದೊಡ್ಡವ್ರ ಸಿಂಗರೆಲ್ಲ ಆಡ್ತಿದ್ದಾರೆ ನಮ್ಮಲ್ಲಿ. ಒಂದು 4ರಿಂದ 5 ಸಾಂಗ್ ಇದೆ, ಎಲ್ಲ ಅದ್ಭುತವಾಗಿ ಬಂದಿದ್ದಾವೆ. 2 ಜಯಂತ್ ಕಾಕಿಣಿ ಸರ್ ಬರೆದಿದ್ದಾರೆ, ಒಂದು ಇವ್ರದ್ದು ರಾಮನಾರಾಯಣ್ ಸರ್ದು ಒಂದಿದೆ, ಭಟ್ರು ಸರ್ದು 3 ಇದೆ ಸಾಂಗ್. ಟೋಟಲ್ 6 ಸಾಂಗು ತುಂಬ ಚೆನ್ನಾಗಿ ಬಂದಿದೆ ಸಾಂಗ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.